न्यूज में आप सभी दर्शकों का स्वागत है। मैं हूं आपके साथ मुबीना। अस्सलाम वालेकुम, नमस्ते। पहला जम्मू कश्मीर पहलगाम का हमें खंडन करते हैं। जो पाकिस्तान हो, कौन भी हो, उन्होंने कैसा शूट करे वैसा शूट करो करको हमें मोदी सरकार को बोल रहे हैं और हमारी सरकार सब भी मिला को सपोर्ट करती है। उन्होंने कौन भी रहने उनको घर में घुस को मारो करको हमें मन में कर। सर, नगर शासन द्वारा पिछले दिनों आपने एक प्रेस कॉन्फ्रेंस करके उन पर एक आरोप लगाया था कि उनकी गौशाला से गाय बेची गई है बोलकर। उस पर उन्होंने मानहानि करने का एक आरोप भी किया है और आपके साथीदारों को कई नोटिस भी आई है। क्या नोटिस है, क्या फर्क नहीं होता है। हमें हमारी गंगा गौरी है और उन्होंने वत्ते सच्चे रहे तो हमारे ऊपर चार उन्होंने केस करन दे, नोटिस दें हमना क्या ये नहीं है खरे अप्ಪ ಕೊಟ್ಟಿದ್ರೆ ಸಿದ್ದೇಶ್ವರ ಗುಡಿಗೆ ಮುಟ್ಲಿ ಯಾರ್ಯಾರ ಬಸನಗೌಡ ರಾಮನಗೌಡ ಪಾಟೀಲ್ ಹರ್ಷ ಶೆಟ್ಟಿ ಮಕ್ಕಳಿಗೆ ಅವರು ನಮ್ಮ ಆಕಳುಗಳು ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಮುಟ್ಲಿ ಅವ್ರ 10 ಕೇಸ್ ಅವ್ರು ಏನ್ ಹೇಳ್ತಾರ ನಾವು ಕೇಳ್ತೀವಿ ಅವ್ರು ಖರೆ ಅಪ್ಪ ಕೊಟ್ಟಿದ್ರ ಗುಡಿ ಮುಟ್ಟು ನಮ್ಮ ಬಿಜಾಪುರದ ಗೋಗಳು ಅವ್ರ ಗೋಶಾಲೆಗೆ ಕಳಿಸಿಲ್ಲ ಅಂತ ಹೇಳಿ ಅವರು ಏನ್ ನೋಟಿಸ್ ಬಂದ್ರೆ ಏನಾಗ್ತೈತಿ ಉತ್ತರ ಕೊಡ್ತೀವಿ ನಮ್ಮ ಆಕಳು ತುಡುಗಾಗಿದ್ ಖರೆ ಅದ ಗೋಶಾಲೆಕ್ಕೆ 2,000 ಇಲ್ಲ 3,000 ಮ್ಯಾಗ ಗೋಶಾಲೆಕ್ಕೆ ಬಿಜಾಪುರದ ಆಕಳು ಹೋಗ್ಯಾವ ಮಂದಿ ಸಾಕಿದ್ದು ಬಿಡಾಡಿ ದನ ಅಂತ ಮನೇಲಿಂದ ಮುಂಜಾನೆ ಬಿಡ್ತಾರ ಅವ್ರು ಮಧ್ಯಾಹ್ನ ಹಿಡ್ಕೊಂಡು ಹೋಯ್ದಾರ ಕಾರ್ಪೊರೇಷನ್ ಕಮಿಷನರ್ ಹರ್ಷ ಶೆಟ್ಟಿ ಮತ್ ಮಕ್ಕಳಿಗೆ ಅವ್ರ ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಹಾನಿ ಮಾಡ್ಲಿ ಬಸನಗೌಡೆ ಮಾಡ್ಬೇಕು ನಾವು ಉಳ್ಕಿ ಹಿಂದೂ ಮಂದಿಗೆ ಬಿಜೆಪಿ ಮಂದಿಗೆ ಯಾರು ಹೇಳಿಕತ್ತಿಲ್ಲ ನಾವು ಹೇಳುದು ಬಸನಗೌಡಗೆ ಒಬ್ಬಂಗೆ ಅವ ನಾ ಕೇಸ್ ಮಾಡ್ತೀನಿ ಸಿದ್ದೇಶ್ವರ ಸಂಸ್ಥೆ ಅವ್ರಿಗೆ ಹೇಳಿಲ್ಲ ಅವ್ರು ಸಿದ್ದೇಶ್ವರ ಸಂಸ್ಥೆ ಅವ್ರು ನಮ್ಗೆ ನೋಟಿಸ್ ಕೊಟ್ರ ಅವ್ರು ನಾವು ನೋಟಿಸ್ ಕೊಡ್ತೀವಿ ಬಸನಗೌಡ ಕೊಡ್ಲಿ ನಮ್ಗೆ ನಾವು ಬಸನಗೌಡಕ್ಕೆ ಕೊಡ್ತೀವಿ ಸರ್ ನಾಳೆ 28ಗೆ ರೈಲಿ ಆಗ್ತೈತಿ ಅದ್ರ ಬಗ್ಗೆ ಬಸನಗೌಡ ಪಾಟೀಲ್ ಹೇಳಿದ್ರು ಏನಾಗ ಹಿಂದೂ ಮಂದಿ ಆಸ್ತಿ ಹಾನಿ ಆಯ್ತಂದ್ರ ಇಡೀ ಕರ್ನಾಟಕ ಹಿಂದೂಗೆ ಇಲ್ಲಿ ತರಿಸ್ತೀನಿ ಆದ್ರೆ ಆಯೋಜಕ ಯಾರದಾರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಆಸ್ತಿ ಜಪ್ತಿ ಮಾಡಿ ಭರಣೆ ಮಾಡ್ಬೇಕು ಅಂತ ಚೇತಾವಣೆ ನಾವು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಸಲ್ಲಂಗೆ ಅವಕಾರನೆ ಹೇಳಿದ ಸಲುವಾಗಿ ನಾವು ಮಂದಿಗೆ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ ನಮ್ಮ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಹೇಳಿದ ಸಲುವಾಗಿ ಮಾಡ್ಲಿಕ್ಕತ್ತೀವಿ ಅವ್ರು ಮಾಡ್ಲಾಕತ್ತಾರ ವಿಜೇಂದ್ರ ಬಂದ್ ಹೋಗ್ಯಾನ ಅಂತ ಅವ್ರ ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರ ಯಾವುದು ನಮ್ಮ ಬಸವ ಜಯಂತಿದು ನಾವು ಯಾವ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ ಅವ್ರ ಬರೇ 10 ಲಕ್ಷ ಮಂದಿಗೆ ತರ್ತೀನಿ ಅಂದ್ರೆ ನಮ್ಮಲ್ಲಿನು ಶಕ್ತಿ ಅದ 20 ಲಕ್ಷ ಮಂದಿ ತರ್ತೀವಿ ನಾವು ಮಂದಿಗೆ ಹಿಂದೂ ಮುಸಲ್ಮಾನ್ಗೆ ಜಗಳ ಮಾಡೋದು ಮಾಡ್ಲಿಕ್ಕತ್ತಿಲ್ಲ ನಾವು ಹೇಳುದು ಕೇವಲ ಬಸನಗೌಡ ಒಬ್ಬಂಗ ಅವ ಒಬ್ಬನೇ ನಮ್ಮ ಮುಸಲ್ರಿಗೆ ಬೈತಾನ ನಮ್ಗೆ ಬೈಲಿ ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬೈದ್ರೆ ನಾವು ಯಾರಿಗೂ ಬಿಡಂಗಿಲ್ಲ ನಾಳೆ 28ಗೆ ರೈಲಿ ಫಿಕ್ಸ್ ನಾವು ಫಿಕ್ಸ್ ರೈಲಿ ಅದ ಎಲ್ಲಾರ್ಗ ಮನವಿ ಮಾಡ್ಲಿಕ್ಕತ್ತೀವಿ ನಾವೇನ್ ಶಕ್ತಿ ತೋರಿಸ್ಲಾಕ್ ಮಾಡ್ಲಿಕ್ಕತ್ತಿಲ್ಲ ನಮ್ಮ ದೇಶ ಪೂರ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳ್ತಾರ ಅದರ ಮ್ಯಾಗ ನಾವು ನಡಿತೀವಿ ಶಾಂತಿ ಪೈಗಾಮ್ ಅದ ಅವ್ರದ್ದು ಶಾಂತಿ ಪೈಗಾಮದಿಂದ ನಾವು ಅಷ್ಟೇ 2,000-3,000 4,000 10,000 ಒಳಗೆ ಮಂದಿಗೆ ಮನವಿ ಕೊಡ್ಲಿಕ್ಕತ್ತೀವಿ ಇಂಥ ನೀಚರಿಗೆ ಬುದ್ಧಿ ಕಲಿಸ್ಲಾಕ ನಾವು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ ಶಕ್ತಿ ಪ್ರದರ್ಶನ ಅವ್ರು ಮಾಡ್ಲಾಕತ್ತಾರ ವಿಜೇಂದ್ರ ಬಂದ್ ಹೋಗ್ಯಾರ ಅಂತ ಅವ್ರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರ ನಮ್ಗೇನ್ ಶಕ್ತಿ ಪ್ರದರ್ಶನ ಮಾಡೋದು ಹರ್ಕತ್ತಿಲ್ಲ ಹಿಂದೂ ಮಂದಿ ನಾವು ಕೂಡದೀವಿ ನಾವು ಒಬ್ಬನೇ ಬಸನಗೌಡ ಕಾಪಿರಂತ ಅವನೇ ಹೇಳ್ತಾನ ಅವನೇ ಕಾಪಿರತಾನ ಅವಾಗ ನಾವು ಹೇಳ್ತೀವಿ ಈಗ ಯಾರು ವಿರೋಧ ಮಾಡಾಕತ್ತಿಲ್ಲ ಕಾಂಗ್ರೆಸ್ ಅವ್ರು ಬಿಟ್ಟು ಯಾರು ವಿರೋಧ ಮಾಡಾಕತ್ತಿಲ್ಲ ಯಾರು ಮಾಡಾಕತ್ತಾರ ಅವ್ರು ಕಾಂಗ್ರೆಸ್ ಅವ್ರೆ ಅಂತ ಹೇಳ್ತಾರೆ ಬಸನಗೌಡ ಟ್ರೇನ್ ಸುಟ್ಟವ ಅವ ಝಂಡಾ ಹಸ್ದವ ಅವ ಎಲ್ಲಿ ಈಗ ಕಲ್ಲು ಹೊಡಿತಾನ ಎಲ್ಲರೇ ಒಣಾಗ ಬಸ್ಗಳ ಕಲ್ಲು ಹೊಡಿಸಿ ನಮ್ಮ ಮ್ಯಾಗ ಹಾಕ್ಬೇಕನ್ಲಾಕತ್ತಾನ ಅವಂಗೆ ಮೊದಲ ಅವಂದು ರೈಟಿಂಗ್ದೊಳಗೆ SP ಸಾಹೇಬ್ರು ಬರ್ಕೋಬೇಕು ಅವನ ಮ್ಯಾಗ ನಿಗಾ ಹಿಡ್ಬೇಕು ಅವ ಒಬ್ಬಂಗೆ ಹೇಳಿಕತ್ತೀವಿ ನಾವೇನು ಅಂತವ್ರಿಲ್ಲ ಇದು ಎಲ್ಲಾ ಕೆಲಸ ಅವ್ರು ಕರೆ ಅವರಪ್ಪ ಗುಟ್ಟಿದ್ರೆ झंडा ट्रेन सुट्टिद्दु झंडा हच्चिद्दु
ಅದು ಸಿಬಿಐ ಕೊಡ್ಲಿಲ್ಲ, ಒಂದ್ ಸಿಬಿಐ ಕೊಡಂತ ಹೇಳ್ರಲ್ಲ. ಮತ್ತ ಬಜಾರ್ದೊಳಗೆ ತಂದು ಜೆಂಡಾ ಸುಡ್ತಾನ. ಎಲ್ಲಿಂದ ಜೆಂಡಾ ಸುಟ್ಟಾರ ಅವರು? ಅವ್ರು ಕರೆಯವರಪ್ಪ ಹುಟ್ಟಿದ್ರೆ ಸಿಬಿಐ ಕೊಡಂತ. ಪಾಕಿಸ್ತಾನ ಜೆಂಡಾ ಎಲ್ಲಿಂದ ಬಂದು ಅವ್ರ ಬಲ್ಲಿ? ಗಾಂಧಿ ಚೌಕದೊಳಗೆ ಸುಟ್ಟಾರ. ಹಚ್ಚಿದವ್ರು ಅವ್ರೇ, ಸುಟ್ಟಿದವ್ರು ಅವ್ರೇ, ಟ್ರೇನ್ ಸುಟ್ಟಿದ ಅವರೇ 100ಕ್ಕೆ 100 ನಾವು ಹೇಳ್ತೀವಿ. ಸುಟ್ಟಿಸಾಕ್ ಹಚ್ಚಿದ ಅಮಾಯಕ ಮಂದಿಗೆ ಒಳಗೆ ಹಾಕಿದ್ರು. ಹಂಗೆ ಇವರು ಎಲ್ಲರ ಕಲ್ಲು ಹೊಡಿದು ಏನಾರೇ ಮಾಡ್ಬೇಕಂತಾರ. ಅವ್ರ ಪಾರ್ಟಿಲಿಂದ ತೆಗೆದು ಒದ್ದಾರ. ಏನಾರೇ ಮಾಡಿ ನಾ ಸೈನ್ ಹಾಕ್ಬೇಕಂತ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬೈದ್ರು. ಯಾರು ಸಹಿಸಂಗಿಲ್ಲ. ಬಸನಗೌಡ್ರ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಂಗಿಲ್ಲ, ದೊಡ್ಡ ದೊಡ್ಡ ಮಂದಿಗೆ ಬೈಯೋದು ಬಿಡ್ರಿ, ಮರ್ಯಾದೆಲಿಂದ ಇರ್ರಿ ಅಂತ ನಾವು ಹೇಳಿಕತ್ತೀವಿ. ಅಂಬೇಡ್ಕರ್ ಜಯಂತಿ ದಿವಸ ನಾನು ಹೇಳಿನಿ, ನಾನು ನಾಲ್ಗೆ ತಪ್ಪಿ ಇದು ಆಗ್ಯಾವ. ನಾಲ್ಗೆ ತಪ್ಪಾಗಿಲ್ಲ, ಬೇಕತ್ಲೆ ಹೇಳ್ಯಾರ. ನಾಲ್ಗೆ ಬ್ಯಾರೆ 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 ಕಾಸ್ಟ್ ಅವ್ರಿಗೆ ಬೈಲಾಕ್ ಬರ್ತೈತಿ. ನಾಲ್ಗೆ ಅವ್ರ ಕಾಸ್ಟ್ ಅವ್ರಿಗೆ ಬೈಕು ಅಂತ ಹೇಳ್ರಲ್ಲ. ಪ್ರಭಾವಿ ಬಗ್ಗೆ ನಮಗೆ ಗೌರವ ಇದೆ. ನಮ್ ಧರ್ಮದಲ್ಲಿ ನಮಗ ಅದು ಏನು ಹೇಳಿಲ್ಲ. ಅವರು ಠಾಕ್ರೆ ಅವ್ರ ಮನ್ಯಾಗ ಎಂತಾರು ಹುಟ್ಟಾರ ಅಂತ ಕೇಳ್ಯಾರ. ಅದನ್ನು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅದು ತೆಪ್ಪದ. ಪೂರಾ ಅವ್ರ ಶ್ರಮ ಕೇಳಬೇಕು. ನಾ ಹೇಳಿದ ತೆಪ್ಪದ ಅಂತ ನೀವು ಎಲ್ಲರೇ ತಿಳಿದಿರ್ಬೇಕು. ಮುಸಲ್ರಿಗೆ ಬೈದಿರಿ, ನಂಗೆ ಬೈರಿ, ಮುಸಲ್ರಿಗೆ ಯಾಕೆ ಬೈತೀರಿ? ನಾನು ನಿನ್ನ ಅಪೋಸ್ ನಿಂತೀನಿ, 10 ಸರ್ತಿ ಬೈರಿ, ನಾನು ನಿಮ್ಗೆ 20 ಸರ್ತಿ ಬೈತೀನಿ. ಒಂದು ಕೇಸ್ ಯಾಕೆ 10 ಕೇಸ್ ಮಾಡ್ರಿ, ನಾವು ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ. ನಮ್ಗೇನು ಬರಂಗಿಲ್ಲ. ಕೈದೆ ಇಲ್ಲ, ಕೈದೆ ಸಂವಿಧಾನ ಮಾಡಿಕೊಟ್ಟಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕೈದೆದೊಳಗೆ ನಾವು ಅದೀವಿ, ನೀವು ಅದೀವಿ. ಸರ್, ಇದು 28 ತಾರೀಕಿಗೆ ನೀವು ರನ್ನಿಂಗ್ ಮಾಡೋದು. ಎಲ್ಲಾರ್ಗ ಗುಂಡಾಕ್ ತಂದು ಕಲ್ ಹೋಗೋದು, ಹಿಂದೂ ಪ್ರಾಪರ್ಟಿ ಲಾಸ್ ಆದಂದ್ರೆ ಇದಕ್ಕೆ ಹೊಣೆಗಾರ ಮಾಡೋರು ಯಾರು ಪರ್ಮಿಷನ್ ಕೊಟ್ಟಿರ್ತಾವ ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕು. ಯಾರು ನಾವು ಗುಂಡಾಗೊಳಗ ಇದು ಕಲ್ದ ಹೊಡೆಯವ್ರಿಲ್ಲ. ಹೊಡಿಸವನೇ ಬಸನಗೌಡ, ಕಲ್ಲು ಹೊಡಸವನು ಬಸನಗೌಡ, ಟ್ರೇನ್ ಸುಟ್ಟವ ಬಸನಗೌಡ, ಜೆಂಡಾ ಹಚ್ಚವ ಬಸನಗೌಡ, ಜಾತಿ ಭೇದಿ ಮಾಡವ ರಾಜಕೀಯ ಸಲುವಾಗಿ ಬಸನಗೌಡ. ಇದೇನು ಹೊಟ್ಟಿನ ಸಲುವಾಗಿ ಮಾಡ್ಲಾಕತ್ತಾನವ ಏನ? ಎಲ್ಲ ಮುಸಲ್ರ ಮನ್ಯಾಗ ಊಟ ತಿಂತಾನ. ಮುಸಲ್ರ ಮನೆಗೆ ಹೋಗಿಲ್ಲ, ರಂಜಾನ್ ಬಂದಿಲ್ಲ, ಮಸೂತಿಗೆ ನಮಾಜ್ ಬಿದ್ದಿಲ್ಲ. ಈಗ ನೀವು ಹೇಳೋ ಪ್ರಕಾರ 28 ತಾರೀಕು ದಿವಸ ರೈಲಿದಾಗ ಏನಾರ ಅನಾಹುತ ಬಸನಗೌಡನೇ ಜುಮ್ಮೆದಾರ. ಬಸನಗೌಡ ಮ್ಯಾಗೆ ನಿಗಾ ಇಡ್ಬೇಕು. ಅಂತದೇ ಕೆಲಸ ಮಾಡ್ತಾನ. ಬಡವ್ರ ಮಕ್ಕಳಿಗೆ ಎಲ್ಲರ ಕಲ್ ಹೋಗಿರಿ, ನಾ ಅದೀನಿ, ನಾ ಇದು ಅದೀನಿ, ನಾ MLA ಅದೀನಿ ಅಂತ ಹೇಳ್ತಾನ ಮಾಡವ ಬಸನಗೌಡ. ಉಳ್ಕಿದವ್ರು ಇಲ್ಲ ಇಲ್ಲ. ನಾವು ಅವರು ಹೆಂಗ ಸ್ಟೇಟ್ಮೆಂಟ್ ಕೊಟ್ಟಾರ ಹಂಗ ನಾವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತೀವಿ. DC ಸಾಹೇಬ್ರಿಗೆ SP ಸಾಹೇಬ್ರ ಅವ್ರ ಮ್ಯಾಗ ನಿಗಾ ಇಟ್ರಂತ ನಾವು ಸ್ಪಷ್ಟವಾಗಿ ಹೇಳಿಕತ್ತೀವಿ. ಮತ್ತ ನಾವು 28 ತಾರೀಕು ಎಲ್ಲಾರ್ಗ ಅಂಬೇಡ್ಕರ್ ಸರ್ಕಲ್ DC ಆಫೀಸ್ पीसफुल ನಾವು ಮನವಿ ಕೊಡ್ಲಿಕ್ಕತ್ತೀವಿ. हमारे भी पूरे तमाम लोग सब भी मिला को हमें सबको रिक्वेस्ट करते हैं, सब भी आओ, समाधान से आओ, समाधान से मनवी देखो, जाको छोड़ो, इसे भी क्या बोलने का नहीं, करने का नहीं. हमारे सब भी मिला को आते हैं, हमारे बड़े लोग सब भी मनवी देते हैं, बात करते हैं. सब भी तुम्हें आओ कर विनंती करते हो, पीसफुल आको, पीसफुल जाओ करको विनंती करो. सब भी 28 तारीख को सुबह 10 बजे सब संगठने वाले संगठने वाले को, सब जात वाले को हमें मनवी कर रहे हैं. सब भी जात वाले हमारे साथ आ रहे हैं. तो कांग्रेस के कितने MLA MP? कांग्रेस के भी आते हैं, पूरे पक्षातर के आते हैं, पूरे संगठन वाले आते हैं, पूरे जात वाले को हमें बुला रहे हैं. सबको मनवी कर रहे हैं. अल्लाह बर विनंती इंशाल्लाह सब भी आएंगे. कौन कौन आएंगे देखेंगे. मीटिंग भी है बेंगलुरु में. कार्रवाई DC साहब को मनवी देते हैं. मनवी देखो हमें आगे का नेक्स्ट कार्रवाई है, हमें करने की कोशिश करते हैं. जो कहते हैं हमारे हुजूर सल्लल्लाहु अलैहि वसल्लम का है, मेरा रहा, मेरे काम का रहा तो मैं सहरे थे. ये हमारे हुजूर का है. हुजूर को चाहने वाले सब भी आते हैं. कितने जने आए तो आंधे में उनको मनवी कर रहे हैं. हमें शांति से मनवी देखो हमें आते हैं. टाइमिंग क्या है? 10 बजे से 11 बजे से 1-2 बजे तक मनवी देखो. लोग जमा होने की आशंका है. होता 5 से 7-8 सिटी के सिर्फ लोग आएंगे. सिटी के लोग होता चलते वहाँ पर स्टेज मारा जाएगा. स्टेज मारते हैं. होता चेक हमारे कौन लीडर होंगे, स्वामी होंगे, सबको मिला को सबको फिर एक बार हमें विनंती करते हैं
28 तारीख को सोमवार दिन 11 बजे आओ, आपको मनवी देखो जाओ, एकदम शांति से मनवी देख जाओ करना। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।